ಕೆಲವು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡು ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಪಿಡಿಒ ನಮ್ಮ ಜನಾಂಗಕ್ಕೆ ತುಂಬಾ ಅನ್ಯಾಯ ಮಾಡುತ್ತಿದ್ದಾರೆಂದು ಗರಗ ಗ್ರಾಮದ ಭೋವಿಬಡ್ಡ ಸಮುದಾಯದವರು ತಿಳಿಸಿದ್ದಾರೆ. ನಮ್ಮ ವರ್ಗಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ದೇವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನ್ಯಾಯ ದೊರಕಿಸಿಕೊಡುತ್ತಾರೆ ಎಂಬ ಉದ್ದೇಶದಿಂದ ನಾವು ಈ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಸ್ಥಾಪಿಸಿದ್ದೆವು. ಆದರೆ ಏಕಾಏಕಿ ಗ್ರಾಮ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತೆರವುಗೊಳಿಸಿ ನಮಗೆ ಭಾರಿ ಅನ್ಯಾಯವನ್ನ ಮಾಡಿದ್ದಾರೆ ಎಂದು ಗರಗೆ ಗ್ರಾಮದ ಭೂಮಿಬಡ್ಡ ಸಮುದಾಯದವರು ಮುಖಂಡರು ಪಂಚಾಯತ್ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಗೆ ಹೋಗೋದೇ ಡಿಸ್ಟಿಕ್ ಮಿನಿಮಮ್ ಕೊಡ್ತೇವೆ. ಆ ಬಳಿಕ ನಿಮಗೆ ಪಂಚಾಯತ್ ಏನಾಗುವುದು ಅವಾಗ ನಿಮಗೆ ಡಿಸಿಷನ್ ತಗೋತಾರಂತ ಹೇಳಿ. ನಿಮಗೆ ನ್ಯಾಯ ಸಿಗೋ ಮಟ್ಟ ನೀವು ಅಂಬೇಡ್ಕರ್ ಮೂರ್ತಿನ ತೆಗಿಯಂಗಿಲ್ಲ. ನಮ್ಮ ಒದ್ರ ಸಮಾಜಕ್ಕೆ ಅನ್ನೋದು ಏನು ಕೊಟ್ಟಿಲ್ರಿ. ನಾಳೆ ಗುಡಿ ಕೇಳಂದ್ರ ನಾಳೆ ಮನೆ ಕೇಳಂದ್ರ ನಾವ್ ಎಲ್ಲಿ ಹೋಗ್ರಿ? ನಾವ್ ತೆಗಿದ್ರಿ, ಅವನು ತೆಗಿಲ್ಲ. ನಮಗ್ ಬೇಕ್ರಿ ಅದ. ನಾವು ಅಷ್ಟೇ ನಮ್ಮ ಹೆಸರಲ್ಲೇ ಮಾಡ್ಕೊಡ್ಬೇಕ್ರಿ. ಇದು ಭೋವಿಬಡ್ರ ಸಮಾಜ ಜಾಗ ರೀ ಸರ. ಇದು ನಮ್ಮ ಜಾಗ, ನಮ್ಮ ಹೆಸರಲ್ಲೇ ಬರೆದು ಕೊಡೋ ಮಟ್ಟ ನಾವು ಬಿಟ್ಟು ಕೊಡೋಂಗಿಲ್ಲ ರೀ. ನಾವು ಒಂದು ಕಲ್ಯಾಣ ಮಂಟಪ, ಒಂದು ಗುಡಿಗೆ ಒಂದು ಸಂದಾಭವನ್ನ ನಾವು ಮಾಡ್ಕೊಳ್ಳೋದು. ಮತ್ತೆ ಎಲ್ಲಾ ಸಮಾಜದವ್ರು ಬೇಕಂತಾರ, ಅವಾಗ ಹೆಂಗ್ ಮಾಡ್ತೀರಿ ನೀವು? ಎಲ್ಲಾ ಸಮಾಜದವ್ರು ಬಂದು ಇದನ್ನ ಮಾಡಿಲ್ಲ. ಎಲ್ಲಾ ಸಮಾಜದವ್ರು ಯಾರು ಬಂದಿಲ್ರಿ. ನಾವು ಸತಾ ನಿಂತ, ನಾವು ಹಿರಿಯರು ಕುಂತು ಸತಾ ನಿಂತು ಇದನ್ನೆಲ್ಲ ಸ್ವಚ್ಛ ಮಾಡೋ ಮಟ್ಟ ಯಾವ ಪಂಚಾಯತಿ ಅವ್ರು ಇಲ್ರಿ, ಯಾರು ಒಬ್ರು ನಮ್ಮ ಊರನವ್ರು ಇಲ್ರಿ, ಯಾರು ಇಲ್ರಿ. ನಾವು ಸತಾ ಮಾಡೀವ್ರಿ ಸ್ವಚ್ಛಗೆ. ಆ ಮಾಡೋ ಮಟ್ಟನೂ ಯಾರು ಬಂದಿಲ್ರಿ. ಈಗೆಲ್ಲ ಸಮಾಜ ಅವ್ರು ಮಾಡ್ಬೇಕಂದ್ರೆ ಈಗ 30 ವರ್ಷ ಗಂಟ್ಲೇನೆ ಇತ್ತು ರೀ ಸರ. ಇದು ಪಂಚಾಯತಿಗೂ ಗೊತ್ತಿತ್ತು, ಊರನ ಸಮಾಜಿಗೂ ಗೊತ್ತಿತ್ತು ರೀ. ಅವಾಗ ಬಂದು ಇದನ್ನ ಮಾಡ್ಬೇಕಿತ್ತು ರೀ ಎಲ್ಲ ಸಮಾಜದವ್ರು, ಪಂಚಾಯತಿ ಅವ್ರು ಸರ. ಈಗೆಲ್ಲ ನಾವೆಲ್ಲ ಮಾಡಿ ಎಲ್ಲ ಕಬ್ಜಾ ತಗೊಂಡಿಂದ ಈಗ ಎಲ್ಲಾರ ಸಮಾಜದವ್ರು ತಿಳ್ತಾರ್ರಿ, ಪಂಚಾಯತಿ ಅವ್ರು ತಿಳ್ತಾರ್ರಿ. ನಾವೆಲ್ಲಿ ಹೋಗೋಣ್ರಿ? ಅಲ್ಪಸಂಖ್ಯೆ ರೀ. ನಮ್ಗೆ ನ್ಯಾಯ ದೊರಕೋ ಮಟ್ಟ ನಾವು ಮಾತ್ರ ಇದನ್ನ ಬಿಟ್ಟು ಕೊಡೋದಿಲ್ರಿ, ಜೀವ ಹೋಗಲ್ರಿ ಬೇಕಾರೆ. ಇಲ್ಲೇ ಇದು ಜಾಗ ನಮ್ಮ ಭೂಮಿ ಸಮಾಜದ ಜಾಗ. ನಾವು 100 ವರ್ಷ ಗಂಟ್ಲೆ ನಾವು ಇಲ್ಲೇ ಇದ್ವಿ, ಜೀವನ ಮಾಡ್ಕೊಂಡು ಬಂದವ್ರಿ. ಇದ್ರಾಗ ನಾವು ಫಸ್ಟ್ವಾಗಿ ಏನಂತ ಅಂದ್ರೆ ಮಹಾತ್ಮರ ಸಾವ್ಕಾರ ಮಾರುತಿ ಮಲ್ಲೇಶಪ್ಪ ಸಾವ್ಕಾರ ಇದ್ರಾಗ ಕಬ್ಜಾ ಇದ್ದರು. ನಾವು ಹೋರಾಡಿಕರ ಅವ್ರನ್ನೂ ಕಬ್ಜಾ ಕಳಿಸಿ ಜಾಗ ತೊಗೊಂಡು ಗುಡಿ ಕಟ್ಟೋ ಮಟ್ಟ ಪಂಚಾಯತಿ ಅವರು ನಿಮ್ದು ಜಾಗಪ್ಪ, ನೀವು ಇದನ್ನು ಮಾಡ್ಕೊರಿ, ಅವ್ರನ್ನ ಕಬ್ಜಾ ಕಳಿಸ್ರಿ, ನೀವು ಗುಡಿ ಕಟ್ಕೋರಿ ಅಂದ್ಕರೆ ನಮಗೊಂದು ದುಡಿಕಾರನ ಪತ್ರ ಕೊಟ್ರಿ. ಅವ್ರು ನಾವೆಲ್ಲ ತಿಳಿಸಿ ಎಲ್ಲ ಇದನ್ನು ಮಾಡಿಂದಾರೆ. ಅವ್ರು ಪಂಚಾಯತಿ ಅವ್ರು ಏನು ಮಾಡತ್ತಾರಂದ್ರೆ, ನಾವು ಪಂಚಾಯತಿಗೆ ಗುಡಿ ಜಾತ್ರೆಗೆ ನಾವು ಪರ್ಮಿಷನ್ ಕೇಳಕ್ಕೆ ಹೋಗಿದ್ವಿ. ಹೇಳಕ್ಕೆ ಹೋದ್ಬಿಟ್ಲಿ ಅವ್ರು ಏನು ಮಾಡ್ರಿ, ಪರ್ಮಿಷನ್ ಕೊಡೋಕೆ ಬರೋದಿಲ್ಲ, ನಮಗೆ ಆಗೋದಿಲ್ಲ. ವಿಡಿಯೋಸ್ ಅವರು, ಇವ್ರ ಪಂಚಾಯತಿ ಸಿಬ್ಬಂದಿಗಳು ಎಲ್ಲರೂ ಕೂಡ ನಮಗೆ ಈಗ ಹಂಗೆ ಆಗೋದಿಲ್ಲ, ಹಿಂಗೆ ಆಗೋದಿಲ್ಲ, ಗುಡಿ ಡೆಮೊಲೇಷನ್ ಮಾಡೋನು, ಹಿಂದಕ್ಕೆ ಹಾಕೋನದನ್ನು. ಈಗ ಆಮ್ಯಾಗ ನಾವು ಪಂಚಾಯತಿದನ್ನು ನಿಮ್ಗೆ ಗುರುತಿಸಿ ಕೊಡ್ತೀವಿ, ಆವಾಗ ಜಾತ್ರೆ ಮಾಡೋಣ ಅಂತ ಅನ್ಕರೆ ಪರ್ಮಿಷನ್ ಕೊಡೋದಿಲ್ಲ. ನಮ್ಗೆ ಅವಮಾನ ಮಾಡಿ ಕಳ್ಸಿರಿ. ಈಗ ಅವ್ರು ಅವಮಾನ ಮಾಡಿ ಕಳ್ಸೋ ಅಂತಲೇ ನಾವು ಏನು ಅಂದೀವಿ, ಇದು 100 ವರ್ಷ ಗಂಟಲೆ ನಮ್ಮ ಜಾಗ ಐತೆ ಅಂದಿರ್ಬೇಕು, ನಮ್ಗೆ ಯಾಕೆ ಕೊಡೋದಿಲ್ಲ ರೀ? ಈಗ ನಾವು ಜಗಕ್ಕೆ ಕೇಳಕ್ಕೆ ಬಂದಿಲ್ಲ ರೀ ನಿಮ್ಮನ್ನ. ನಾವು ಜಾತ್ರೆಗೆ ಪರ್ಮಿಷನ್ ಕೇಳಕ್ಕೆ ಬಂದೇವಂತ ನಾವು ಕೇಳ್ಕೊಂಡಿವ್ರಿ, ಅವ್ರನ್ನ ಬೇಡ್ಕೊಂಡ್ರೆ ಅವರು ಈ ಥರ ಮಾಡಿಕಾರ ನಮ್ಗೆ ಇದನ್ನ ಮಾಡಿ ಕಳ್ಸ್ಯಾರ್ರಿ. ಈಗ ನಾವು ಏನಂತವ್ರಿ, ಈ ಜಾತ್ರೆ ಅನ್ಕರು ನಾವು ಮಾಡೇ ಮಾಡ್ತೇವ್ರಿ. ಅವ್ರ ಗುಡಿ ಒಳಗೆ ನಮಗೆ ಆ ದೇವಿ ಪ್ರತಿಷ್ಠಾಪನೆ ಮಾಡಕ್ಕೆ ಇಡಕ್ಕೆ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದಿರ್ಬೇಕು. ನಾವು ರೋಡ್ನಾಗ ಇಟ್ಟಾದ್ರೂ ನಾವು ಜಾತ್ರೆ ಮಾಡೋವ್ರವ್ರಿ. ನಾವು ಮಾತ್ರ ಇದನ್ನು ಇಲ್ಲಿಗೆ ಮುಗಿಸೋದಿಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಇದನ್ನು ಮಾಡಿದ್ದನ್ನು ಪಂಚಾಯತಿ ಅವರು ಬಂದ, ಪಿ ಡಿ ಒ ಅವರು ಎಲ್ಲರೂ, ಪಂಚಾಯತಿ ಸಿಬ್ಬಂದಿಗಳು ಎಲ್ಲರೂ ಬಂದ ಅದನ್ನು ರಾತ್ರಿ ಡೆಮಾಲೇಷನ್ ಮಾಡಿ ಇದನ್ನು ಮಾಡಿ ಹೋಗ್ಯಾರ. ಪೊಲೀಸ್ ಮಾಡಿ ನಾವು ಹತ್ತು ಕರೆದ್ರು ನಮ್ಮನ್ನು ಬಿಡ್ರಿ ಇಲ್ರಿ, ಎಲ್ಲ ಹೊಡೆದ ಕಾಸು ಎಲ್ಲ ಗಾಡಿ ತಂದು ಹೇರ್ಕೊಂಡು ಹೋಗೈತ. ಇದು ಹೋರಾಟ ಆಗ್ಬೇಕು. ಭಾಳ ಅವಮಾನ ಆಗೈತ್ರಿ. ನಿನ್ನೆ ಹೋಗೋ ಬರ್ಕೋ ಮಾಡ್ರು ಬಿಡ್ಲಿಲ್ಲ ಅವ್ರು. ಪೊಲೀಸರು ಬಿಡ್ಲಿಲ್ರಿ ತಾಗ. ಅವರು ರಾತ್ರಿನ ಎಬ್ಸ್ಕೊಂಡು ಗಾಡಿ ಒಂದಿಟ್ಟು ಸಿಮೆಂಟು ಇಲ್ರಿ, ಒಂದಿಟ್ಟು ಚೂಕ್ ಕಲ್ಲೂ ಇಲ್ರಿ, ಎಲ್ಲ ತೊಗೊಂಡು ಗಾಡಿಯಾಗ ಹಾಕ್ಕೊಂಡು ಪಂಚಾಯತ್ಗೆ ಹೋಗ. ನಮ್ಗೆ ಎಷ್ಟು ಅವಮಾನ ರೀ, ಬಾಬಾ ಸಾಹೇಬ್ರಿಗೆ ಯಾರು ಎಷ್ಟು ಅವಮಾನ ರೀ. ಅದು ಈಗ ಹೋರಾಟ ಆಗಬೇಕ್ರಿ, ಹಂಗೆ ಬಿಡಕ್ಕೆ ಬರ್ದಿಲ್ಲ ರೀ. ಈಗ ನಾವು ಹೋರಾಟ ಮಾಡಿ ತೊಗೊಂಡಿದ್ದ ಜಾಗಕ್ಕೆ ನಮ್ಗೆ ಇಷ್ಟು ತೊಂದರೆ ಕೊಡಾಕತ್ತಾರ ಅಂತಂದ್ರೆ ಹೆಂಗೆ ರೀ ಜೀವನ ಮಾಡೋದು? ಹಾಂ, ಹೋರಾಟ ಆಡೋರ್ನ
ಇಷ್ಟು ದಿನ ಅವ್ರ ತೊಗೊಂಡು ಹೋರಾಟ ಮಾಡ್ಬೇಕಾಗಿತ್ತು. ನಾವ್ಯಾಕೆ ಬರ್ತಿದ್ವಿ ಕಾಲ ಯಾಕೆ ಹಾಕ್ತಿದ್ವಿ ಈ ಜಗಕ್ಕೆ ಕಾಲ ಯಾಕೆ ಹಾಕ್ತಿದ್ವಿ? ಬಡ ಜನ ಎಲ್ಲ ತಗೊಂಡಿಂದ ಎಲ್ಲ ಹಸ ಮಾಡಿಂದ ಕಣ್ಣಿಗೆ ಕಾಣಕತ್ತಿ ನಮಗೂ ಬೇಕಂತೇಳಿ ಹೋರಾಟ ಮಾಡತ್ತಾರ. ನಾವು ಬಿಡುದಿಲ್ರಿ, ಜಾಗ ಬಿಟ್ಟು ಕೊಡೋದಿಲ್ರಿ. ಇನ್ನು ಘಟನೆ ವಿವರ. ಶ್ರೀ ಕ್ಷೇತ್ರ ಗರಗದಲ್ಲಿ ತಲತಲಾಂತರಗಳಿಂದ ನೂರಾರು ವರ್ಷಗಳಿಂದ ಭೋವಿ ಭಟ್ರ ಸಮಾಜದವರು ಕಲ್ಲು ಕಡಿಯುತ್ತಾ, ಮೀನು ಹಿಡಿಯುತ್ತಾ, ಮೀನು ಒಣಗಿಸುತ್ತಾ ತಮ್ಮ ಜೀವನೋಪಾಯವನ್ನ ಈ 19 ಗುಂಟೆ ಜಾಗದಲ್ಲಿ ಮಾಡುತ್ತಿದ್ರು. ಅಂದಿನ ದಿನಗಳಲ್ಲಿ ಕಸದ ತಿಪ್ಪೆ ಆಗಿದ್ದ ಈ 19 ಗುಂಟೆ ಜಾಗವನ್ನ ಲಾಲನೆ ಪೋಷಣೆ ಮಾಡುತ್ತಾ ಇಲ್ಲಿವರೆಗೆ ಬಂದಿದ್ದಾರೆ. ತಮ್ಮ ಸಮಾಜಕ್ಕೆ ಗರಗ ಗ್ರಾಮ ಪಂಚಾಯಿತಿಯವರು ಇಲ್ಲಿವರೆಗೆ ಏನು ಕೊಟ್ಟಿಲ್ಲ. ಈ ಜಾಗದಲ್ಲಿ ಭೋವಿ ಭಟ್ರ ಸಮಾಜದವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಹಾಗೂ ದುರ್ಗಾದೇವಿ ಗುಡಿ ಮತ್ತು ಸಮಾಜ ಕಲ್ಯಾಣ ಮಂಟಪ ಕಟ್ಟುವ ಉದ್ದೇಶದಿಂದ ಸುಮಾರು ವರ್ಷಗಳಿಂದ ಮನವಿಗಳನ್ನ ನೀಡುತ್ತಾ ಬಂದರೂ ನಮ್ಮ ಸಮುದಾಯಕ್ಕೆ ಸ್ಪಂದಿಸಿರುವುದಿಲ್ಲ. ಹಾಗೂ ಈ ಜಾಗ ನಮ್ಮ ಸಮುದಾಯಕ್ಕೆ ಒಬ್ಬ ಮಹಾನ್ ದಾನಿ ನೀಡಿರುವ ಆಸ್ತಿಯಾಗಿದ್ದು, ಈ ಆಸ್ತಿ ಗ್ರಾಮ ಪಂಚಾಯಿತಿದ್ದು ಅಥವಾ ಸರ್ಕಾರದ್ದು ಎಂಬ ಯಾವುದೇ ದಾಖಲೆಗಳಿಲ್ಲದಿದ್ರೂ ಕೂಡ ನಮ್ಮ ಸಮುದಾಯದವರಿಗೆ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ನಮ್ಮ ಸಮುದಾಯಕ್ಕೆ ಹಿಂದಿನ ಮಾಜಿ ಸಚಿವರ ವಿನಯ್ ಕುಲಕರ್ಣಿಯವರು ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಗ್ರಾಮ ಪಂಚಾಯಿತಿ ದಲಿತ ವಿರೋಧಿ ನೀತಿಯಿಂದ ಆ ಅನುದಾನ ಮರಳಿ ಹೋಗಿರುತ್ತದೆ. ಗ್ರಾಮ ಪಂಚಾಯಿತಿವರೆಗೂ ಈ ಜಾಗವನ್ನ ನಮ್ಮ ಸಮಾಜಕ್ಕೆ ಮಾಡಿಕೊಡಬೇಕೆಂದು ಅನೇಕ ಬಾರಿ ಅರ್ಜಿಗಳನ್ನ ಕೊಟ್ಟಿರುತ್ತೇವೆ. ನಮ್ಮ ಸಮಾಜದ ಜಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಸ್ಥಾಪಿಸಲಾಗಿತ್ತು. ಆದರೆ ಇದನ್ನ ಅಪಾರ್ಥ ಮಾಡಿಕೊಂಡ ಸುವರ್ಣೀಯರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತೆರವುಗೊಳಿಸುವಂತೆ ಷಡ್ಯಂತ್ರ ರೂಪಿಸಿ ಕೊನೆಗೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸಹಾಯದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತೆರವುಗೊಳಿಸಿ ಭೋವಿ ಭಟ್ರ ಸಮಾಜಕ್ಕೆ ಭಾರಿ ಅನ್ಯಾಯ ಮಾಡಿದ್ದಾರೆ ಎಂದು ಸಮಾಜದ ಹಲವಾರು ಮುಖಂಡರು, ಯುವಕರು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶ್ರೀ ಕ್ಷೇತ್ರ ಗರಗದಲ್ಲಿ ಯಾವ ಮಟ್ಟದ ಕ್ರಾಂತಿ ಆಗುತ್ತದೆ ಹೇಳಲು ಬರುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೆ ನೇರವಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಕಾರಣಭೂತರಾಗುತ್ತಾರೆ ಎಂದು ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರ ಗರಗದಲ್ಲಿರುವ ನಾವು ಸಂರಕ್ಷಣೆ ಮಾಡಿಕೊಳ್ಳುತ್ತಾ ಬಂದಂತ 19 ಗುಂಟೆ ಜಾಗವನ್ನ ನಮ್ಮ ಭೋವಿ ಭಟ್ರ ಸಮಾಜಕ್ಕೆ ನೋಂದಣಿ ಮಾಡಿಕೊಡುವಂತೆ ಅನೇಕ ಬಾರಿ ಜನಪ್ರತಿನಿಧಿಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೂ ತಿಳಿಸಿದ್ರೂ ನಮಗೆ ನ್ಯಾಯ ಸಿಕ್ಕಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟದ ಮಾಡಲಾಗುತ್ತದೆ ಎಂದು ಭೋವಿ ಭಟ್ರ ಸಮಾಜದ ಮುಖಂಡರಾದ ಅಖಿಲ ಕರ್ನಾಟಕ ಭೋವಿ ಭಟ್ರ ಯುವ ವೇದಿಕೆ ಪದಾಧಿಕಾರಿ ಶ್ರೀ ದುರ್ಗಾದೇವಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು 22/9/2025 ರಿಂದ 23/9/2025 ನಡೆಯಲಿದ್ದು, ಅವುಗಳಿಗೆ ಗ್ರಾಮ ಪಂಚಾಯಿತಿಯವರು, ಪೊಲೀಸರು ನಮಗೆ ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ನಿಂಗಪ್ಪ ವಡ್ಡರ್, ಆನಂದಗೌಡ ಪಾಟೀಲ್, ರಾಮಣ್ಣ ರಾಮಪ್ಪ ವಡ್ಡರ್, ನಿಂಗಪ್ಪ ಭೀಮಪ್ಪ ವಡ್ಡರ್, ಬಾಬು ಕದರಿ, ಮಾಂತೇಶ್ ಕಲ್ಯಾಣಿ, ನಾಗವ್ವ ವಡ್ಡರ್, ನಾಗವ್ವ ರಾಮಣ್ಣ ವಡ್ಡರ್, ಲಕ್ಷ್ಮೀ ನಿಂಗಪ್ಪ ವಡ್ಡರ್, ಯಲ್ಲವ್ವ ವೆಂಕಟಪ್ಪ, ಹುಲಿಗೆವ್ವ ವಡ್ಡರ್, ಮಲ್ಲವ್ವ ಮಡಿವಾಳರ್, ಮಂಜವ್ವ ಸುದಗಟ್ಟಿ, ಸಂಜು ಮೊರಬ್, ಗಂಗಪ್ಪ ಮೊರಬ್ ಸೇರಿದಂತೆ ಅನೇಕ ವಡ್ಡರ ಸಮಾಜದ ಯುವಕರು, ಹಿರಿಯರು, ಮುಖಂಡರು ಪಾಲ್ಗೊಂಡಿದ್ರು. ನಾ ಹೇಳೋದನ್ನು ನಿಮ್ಗೆ ಇದಾಗ್ತೈತಿ. ದಯವಿಟ್ಟು ನಮ್ಮ ಭೂವಿ ಸಮಾಜದ ಒಬ್ಬರು ಬಿಂಸಿ ಒಡ್ಡರ್ ಅಂತಂದು ನಮ್ಮ ಭೂವಿ ಸಮಾಜದ ಮೆಂಬರ್ ಅದಾರ. ಆ ಸಮಾಜಕ್ಕೆ ಏನು ಬೇಕು ಏನೇನಿಲ್ಲ ಅನ್ನೋದು ಅವ್ರು ಪ್ರತಿಯೊಂದೂ ಅವ್ರಿಗೆ ಮೇಂಟೈನ್ ಮಾಡ್ತಾರೆ. ದಯವಿಟ್ಟು ಅವ್ರನ್ನೂ ಕೇಳ್ಬೋದು ಸರ್. ಆ ಸಮಾಜಕ್ಕೆ ಒಂದು ನ್ಯಾಯನ ಒದಗಿಸಿ ಹೊರತು ಇನ್ನೂ ಹೆಚ್ಚಿಗೆ ಕೊಟ್ಟಿವಿ. ಯಾವ ಸಮಾಜಕ್ಕೂ ನಾವು ಕಮ್ಮಿ ಮಾಡಿಲ್ಲ. ಮತ್ತು ಯಾವುದೇ ಒಂದು ಇಲಾಖೆಯ ಮತ್ತು 15 ಹಣಕಾಸಾಗಲಿ, ವ್ಯಂಜನಾರ್ಜಿ ಆಗಲಿ, ನಮ್ಮ ಸ್ವಂತ ನಿಧಿಗಾಗಲಿ ಕೊಡುವಂಥದ್ದು ನಾವು ಕಮಿಟಿ ಮತ್ತು ಮೆಂಬರ್ಗಳನ್ನ, ಆ ಕಮಿಟಿ ಮೆಂಬರ್ನ ಭೂವಿ ಸಮಾಜ ಇರಲಿ, SC/ST ಅದಾರ, ಮೈನಾರಿಟಿ ಅದಾರ, ಜೈನ, ಆ ಸಮಾಜದ ಮುಖಂಡರಿಗೆ ನಾವು ಅದನ್ನು ವಹಿಸ್ತೀವಿ. ಅದನ್ನು ಅವರೇ ಮಾಡ್ತಾರೆ. ಅದನ್ನ ಬೇಕಾದ್ರೆ ಅವ್ರನ್ನ ಕೇಳ್ತಾರೆ. ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ನಮ್ಮ ಭೂವಿ ಒಡ್ಡರ ಸಮಾಜ ಓಣಿಗಳಿಗೆ ಯಾವ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ ಮತ್ತು ಇವು ಅಂತಾರೆ ಸರ್. ಮತ್ತು ಯಾವ ಪ್ಲಾಟ್ಗಳು ಬಂದಿಲ್ಲ, ನಮಗೇನು ಬಂದಿಲ್ಲ ಅಂತ ಹೇಳ್ತಾರೆ ಅವ್ರ ಜನ. ಮತ್ತು ಇದಕ್ಕೇನು ಉತ್ತರ ಸರ್? ಇದು ಸರ್, ಭೂವಿ ಸಮಾಜದ ಒಬ್ಬ ನಮ್ಮ ಬಿಂಸಿ ಒಡ್ಡರ್ ಅಂತಂದು ಒಬ್ಬ ಲೀಡರ್ ಅದಾರ ರೀ. SC ಇಂದನೂ ಒಬ್ರು ಅದಾರ ರೀ. ಆಮೇಲೆ ಮೊಮ್ಲೆನ್ಸ್ ಇದ್ದರೂ ಒಬ್ರು ಅದಾರ. ಆ ಸಮಾಜದ ಮುಖಂಡರನ್ನ ತಾವು ಕೇಳ್ರಿ. ಆ ಸಮಾಜಕ್ಕೆ ನಾವು ಏನೇನು ಮಾಡೀವಿ ಏನೇನಿಲ್ಲ ಅಂತಂದು. ಮತ್ತು ಹೌಸಿಂಗ್ನು ಬಂದ್ರೂ ನಮ್ದು ಏನೈತೆ ಅಂದ್ರೆ ಸರ್, ಫಸ್ಟ್ಗೆ ನಾವು 25% ನಾವು SC/STಗೆ ನಾವು ಕೊಡ್ತೀವಿ. ಆಮೇಲೆ ಉಳಿದಂಥದ್ದು ನಮಗೆ ಗೈಡ್ಲೈನ್ಸ್ ಏನು ಬರುತ್ತೆ ಅದು ಬಿಟ್ಟು ನಾವು ಯಾವ್ದ್ಯಾವುದು ಒಂದು ಮಾಡಂಗಿಲ್ಲ ರೀ. ಮತ್ತು PMIದಾಗ ಯಾರು ಅರ್ಜಿ ಹಾಕ್ಯಾರಲ್ಲ ಆ ಅರ್ಜಿ ಪ್ರಕಾರ ನಾವು ಕೊಟ್ವಿ.
PMIದಾಗ SC ST ಅಂತೂ ಯಾವುದೂ ಅಪ್ಲಿಕೇಶನ್ ಇಲ್ಲ, ಓನ್ಲಿ ನಮ್ಗೆ ಮೈನಾರಿಟಿ ಮತ್ತು ಇದದಾವು. ಮತ್ತು 15 ಅನ್ಕಸದ್ದು ಏನೈತಪ್ಪ ಅಂದ್ರೆ ನಾವು 25% ಮಾತ್ರ ಅವ್ರಿಗೆ ಕೊಡ್ತೀರಿ. ನಾವು SC ಗೆ ST ಗೆ ಕೊಡ್ತೀವಿ. ಅವ್ರ ಓಣಿ ಒಳಗೆ ಗಟರ್ ಅನ್ರಿ, ಅವರು ಇದನ್ರಿ, ಮೂಲಭೂತ ಸೌಕರ್ಯಗಳು, ಲ್ಯಾಂಪ್ ಹಾಕ್ಸೋದು, ಹೈಮಾಸ್ಕ್ ಹಾಕ್ಸೋದು, ಇವುಗಳನ್ನೆಲ್ಲನೂ ನಮ್ಮ BMC ಒಡ್ಡರವರನ್ನ ಮಾಡ್ತಾ ಇದ್ದಾರೆ ಸರ್. ಬೇಕಾದ್ರೆ ಅವ್ರನ್ನೂ ನೀವು ಕೇಳ್ಬೋದು. ಮತ್ತು ಮಡಿವಾಳೇಶ್ವರ ಪುಣ್ಯಕ್ಷೇತ್ರ ಈ ನಮ್ಮೂರಲ್ಲಿ ಯಾವ ಧರ್ಮಕ್ಕಾಗಲಿ ಒಂದು ಯಾವ ದೇಶ ಇದಕ್ಕಾಗಲಿ ನಾವು ಯಾವುದೋ ದ್ವೇಷದ ಮಾಡಿಕೊಂಡು ಯಾವ ದಂಗೆ ದರೋಳಿ ಇಂಥವು ಯಾವ ಏನೂ ಆಗಿಲ್ಲ. ಇಲ್ಲಿವರೆಗೂ ನಮ್ಮ ಗರಗ ಒಂದು ಸ್ವರ್ಗ ಅನ್ನುವಂಥ ಕ್ಷೇತ್ರ ಇದಾಗೈತಪ್ಪ ಅಂತಂದಾಗ ಈಗ ನಮ್ಮಿಂದ ಆಗಲಿ ಅಥವಾ ನಿಮ್ಮಿಂದ ಗರಗ ಮಡಿವಾಳೇಶ್ವರ ಕ್ಷೇತ್ರದಲ್ಲಿ ನಾವು ಅಪಕೀರ್ತಿ ತರುವಂಥದ್ದು ಮಾಡಬಾರ್ದು ಅಂತ ಹೇಳಿ ನಾವು ಎಲ್ಲ ಒಡ್ರ ಭೋವಿ ಸಮಾಜದವರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಆದರೆ ಶಾಂತತೆಯಿಂದ ವರ್ತನೆ ಮಾಡಿಕೊಂಡು ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ನಡೆಯೋಣ ಅಂತ ಹೇಳ್ತೀವಿ. ಇದರಿಂದ 10 ನಾವು ಇಷ್ಟು 27 ಮಂದಿ ಸದಸ್ಯರು ಒಪ್ಪಂದದ ಮೇರೆಗೆ ನಾವು ಕೊಡ್ಬೇಕಂತ ಹೇಳಿ ಮಾಡಿದ್ದೀವಿ. ಅದನ್ನು ಅವ್ರು ಇಷ್ಟರು ಒಪ್ಪಂದದಿಂದ ಒಂದು ಶಾಂತ ರೀತಿಯಿಂದನೇ ನಾವು ಏನು ನಮ್ಮ ಊರೊಳಗೆ ಒಂದು ಗುಡಿ ಆಕೈತಿ, ಒಂದು ಇದಾಕೈತಿ ಅಂತಂದ್ರೆ ನಮಗೂ ಏನೋ ದ್ವೇಷ ಇಲ್ಲ, ವೈರತ್ವವಿಲ್ಲ. ಸಮಾಧಾನದಿಂದ ಎಲ್ಲರೂ ಹೊಂದಾಣಿಕೆ ಮಾಡಿ ಇದನ್ನು ಮಾಡ್ಕೊಂಡು ಗುಡಿ ಅದು ಕಟ್ಟಲಿ ಅಂಥೇಳಿ ನಾವು ಉದ್ದೇಶ ಐತೆ ಹೊರತು ನಾವು ಬೇರೆ ಯಾವ ಅಭಿಪ್ರಾಯ ಇಟ್ಕೊಂಡು ನಾವೇನು ಹೇಳಿದ್ರಿ. ಎಲ್ಲರೂ ಮತ್ತು ನಾವು 27 ಮಂದಿ ಸದಸ್ಯರು ಇದೇವ್ರಿ. ಸದಸ್ಯರು ಇಷ್ಟು ಒಪ್ಪಂದದ ಮೇರೆಗೆ ನಾವು ಇಷ್ಟು ಕೂಡ ಮಾತಾಡ್ಕೊಂಡು ಅದಕ್ಕೊಂದು ನಿರ್ಣಯ ಮಾಡಿಕೊಂಡು ಅದು ಎಷ್ಟು ಕೊಡ್ಬೇಕಂತೇಳಿ ನಾವು ಮಾತಾಡ್ಕೊಂಡು ನಾವು ಕೊಡ್ತೇವೆ ಅಂತ ಇಷ್ಟು ಹೇಳಿ